ನಮಸ್ಕಾರ. ಮುಂಬೈ ನ್ಯೂಸ್ ಕನ್ನಡ ವಾರ್ತಾವಾಹಿನಿಗೆ ಸ್ವಾಗತ. ಮುಂಬೈ ನ್ಯೂಸ್, ಮುಂಬೈ ನ್ಯೂಸ್, ಮುಂಬೈ ನ್ಯೂಸ್. ಶೈಕ್ಷಣಿಕ ಸಫಲತೆಯ ಮೂಲಕ ಶ್ರೇಷ್ಠ ನಾಗರಿಕರನ್ನು ರೂಪಿಸುವ ಉದಾತ್ತ ಆಶಯದೊಂದಿಗೆ ಕಾರ್ಯಾಚರಿಸುತ್ತಿರುವ ಮುಂಬಯಿಯ 9 ಹ್ಯಾಂಡ್ಸ್ ಫೌಂಡೇಶನ್ ಸಂಸ್ಥೆಯು ತನ್ನ ವಾರ್ಷಿಕ ಶೈಕ್ಷಣಿಕ ನೆರವು ಯೋಜನೆಯನ್ನು ಯಶಸ್ವಿಯಾಗಿ ಪೂರೈಸುತ್ತಾ ಬರುತ್ತಿದೆ. ಆರ್ಥಿಕವಾಗಿ ಹಿಂದುಳಿದ ವಿದ್ಯಾರ್ಥಿಗಳನ್ನು ಗುರುತಿಸಿ ಅವರ ಶಾಲಾ ಶುಲ್ಕವನ್ನು ಭರಿಸುವ ವಿಶೇಷ ಆರ್ಥಿಕ ನೆರವು ವಿತರಣಾ ಕಾರ್ಯಕ್ರಮವು ಈ ಬಾರಿ ಜುಲೈ 19ರ ಆದಿತ್ಯವಾರ ಸಂಜೆ ಅಂಧೇರಿ ಪಶ್ಚಿಮದ ವೀರದೇಸಾಯಿ ಮಾರ್ಗದಲ್ಲಿರುವ ಮೊಗವೀರ ಭವನದ ತಳಮಹಡಿಯಲ್ಲಿ ಶ್ಲಾಘನೀಯ ಕಾರ್ಯಕ್ರಮ ಜರುಗಿತು. ಫೌಂಡೇಶನ್ನ ಅಧ್ಯಕ್ಷ ಸಂತೋಷ್ ಕರ್ಕೇರಾ ಅವರು ಸರ್ವರನ್ನು ಸ್ವಾಗತಿಸಿದರು. Our mission is simple: to ensure that no deserving child is deprived of education due to financial difficulties. Today, with your support, we are able to help many students continue their education. I sincerely thank all our trustees, members, donors, and well-wishers for the generous support and trust in our foundation. मेरे प्यारे बच्चों, मन लगाकर पढ़ाई करें, बड़े सपने देखें और उन्हें पूरा करने के लिए पूरी मेहनत करें. हमें विश्वास है कि एक दिन आप अपने माता पिता, समाज और 9 हैंड्स फाउंडेशन का नाम अवश्य रोशन करेंगे. ಗೌರವ ಕಾರ್ಯದರ್ಶಿ ಹೇಮರಾಜ್ ಕಾಂಚನ್ ಅವರು ಸಂಸ್ಥೆಯ ಸುದೀರ್ಘ ಪಯಣ ಹಾಗೂ ಕಾರ್ಯಕ್ರಮದ ಪ್ರಾಸ್ತಾವಿಕ ನುಡಿಗಳನ್ನಾಡಿದರು. People started this NGO by contributing their funds which they used to collect for their picnic purposes, and half that contribution was given to children. So 9 people started this, but over a period of time this has grown to now today 250 members, 239 of them members and 11 life members. In the first year it was just only one child, but today we have grown to 40 students that we are distributing the check today. And the amount has grown to 12 lakhs plus what will be distributed today. As we go along, we will be making adjustments to how we distribute these funds. Maybe during the next year, again, we will revise and see how to best utilize the fund that comes to us from the members. Thank you. ಮುಖ್ಯ ಅತಿಥಿಗಳಾದ ಉದ್ಯಮಿ ಮೊಗವೀರ ಮಹಾಜನ ಸೇವಾ ಸಂಘ ಬಗ್ವಾಡಿ ಹೋಬಳಿ ಮುಂಬಯಿಯ ಗೌರವ ಅಧ್ಯಕ್ಷ ಸುರೇಶ್ ಆರ್ ಕಾಂಚನ್, ಮಾಜಿ ಅಧ್ಯಕ್ಷ ಉದ್ಯಮಿ ಮಹಾಬಲ್ ಕುಂದರ್ ಅವರು 9 ಹ್ಯಾಂಡ್ಸ್ ಸಂಸ್ಥೆಯ ಮಾನವೀಯ ಹಾಗೂ ಸಮಾಜಮುಖಿ ಕಾರ್ಯಚಟುವಟಿಕೆಗಳನ್ನು ಮುಕ್ತ ಕಂಠದಿಂದ ಶ್ಲಾಘಿಸಿ ಸಂಸ್ಥೆಯ ಪ್ರತಿ ಶ್ರೇಷ್ಠ ಹೆಜ್ಜೆಯಲ್ಲಿಯೂ ತಮ್ಮ ಪೂರ್ಣ ಸಹಕಾರ ಹಾಗೂ ಪ್ರೋತ್ಸಾಹ ಸದಾ ಇರಲಿದೆ ಎಂದು ಅಭಯವಿತ್ತರು. ನಿಜವಾಗಲೂ ಈ ಕಾರ್ಯಕ್ರಮ ನಮ್ಮೆಲ್ಲರಿಗೂ ತುಂಬ ಖುಷಿ ಕೊಡುವಂಥ ಒಂದು ಕಾರ್ಯಕ್ರಮ. ಯಾಕಂತಂದರೆ ಮುಂದಿನ ಮಕ್ಕಳ ಭವಿಷ್ಯ ರೂಪಿಸುವುದು ಅಷ್ಟೇನು ಸುಲಭವಲ್ಲ. ಅದು ಮಕ್ಕಳನ್ನು ನೋಡ್ಕೊಂಡು ಹೋಗುವಂತಹ ತಂದೆ ತಾಯಿಗಳಿಗೆ ಮಾತ್ರ ಗೊತ್ತು. ಅದಕ್ಕಾಗಿ 9 ಹ್ಯಾಂಡ್ಸ್ ಫೌಂಡೇಶನ್ ಈ ಚಿಕ್ಕ ಮರ ನೆಟ್ಟು ಇಷ್ಟು ದೊಡ್ಡದಾಗಿ ಬೆಳೆದಿದೆ ಅಂತಂದರೆ ಇವತ್ತು 12 ಲಕ್ಷ ರೂಪಾಯಿಯನ್ನು ಮಕ್ಕಳಿಗೆ ಸ್ಕಾಲರ್ಶಿಪ್ ರೂಪದಲ್ಲಿ ಕೊಡ್ತಾ ಇದ್ದಾರೆ. ದೊಡ್ಡ ದೊಡ್ಡ ಸಂಸ್ಥೆಗಳಲ್ಲಿ ಕೂಡ 5,000, 10,000, 20,000 ಈ ರೀತಿ ಕೊಡ್ತಾರೆ. ಆದರೆ ಇಂದು 40,000 ರೂಪಾಯಿಯನ್ನು ಒಂದೊಂದು ಮಕ್ಕಳಿಗೆ ಕೊಡ್ತಾ ಇದ್ದಾರೆ. ಇವಾಗಲೂ ಈ ವರ್ಷ
ತುಂಬ ಮೆಂಬರ್ಶಿಪ್ಪನ್ನು ಮಾಡಿದ್ದಾರೆ ಅವರು, ತುಂಬ ಮೆಂಬರ್ಶಿಪ್. ಎಲ್ಲರ ಹತ್ರ ನೋಡಿ ಹಣ ನಾವು ಕೊಡ್ತೇವೆ, ಕೊಡುವುದಾದರೂ ಬೇಕು, ಈ ಬೇಡುವ ಕೆಲಸ ಯಾರಿಗೂ ಬೇಡ. ಯಾಕಂದರೆ ಈ ಮುಖೇಶ್ ಒಂದು ಸಾರಿ ಅಲ್ಲ ಬಾರಿ ಬಾರಿ ಕೇಳ್ತಾರೆ, ಅದಕ್ಕಾಗಿ ಜನಗಳಿಗೆ ಇರಿಟೇಟ್ ಆಗ್ತದೆ, ಎರಡು ಮಾತು ಕೇಳ್ತಾರೆ, ಬಯಸ್ಕೊಳ್ತಾರೆ. ಆದರೂ ಕೂಡ ತನ್ನ ಕೆಲಸವನ್ನು ಇದೊಂದು ಮಕ್ಕಳಿಗೋಸ್ಕರ, ಮಕ್ಕಳಿಗೆ ನಮ್ಮ ಈ ಸಂಸ್ಥೆಯಿಂದ ಒಳ್ಳೆಯದಾಗಬೇಕು, ಅವ್ರ ಮಕ್ಕಳು ಮುಂದಿನ ಮಕ್ಕಳ ಭವಿಷ್ಯದ ಒಂದು ಏಳಿಗೆಯನ್ನು ಆಲೋಚಿಸಿ ಈ ಸಂಸ್ಥೆಯನ್ನು ಕಟ್ಟಿ, ಸುಧಾಕರ್ ಇರ್ಬೋದು, ಅವರಿರ್ಬೋದು, ಸೆಕ್ರೆಟರಿ ಅವರು ಇರ್ಬೋದು, ಟ್ರೆಜರಿ, ಎಲ್ಲರೂ ಈ ಸಂಸ್ಥೆಯಲ್ಲಿ ಎಲ್ಲರೂ ಜಾಯಿಂಟ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ನಿಜವಾಗಲೂ ನಾನು ಕೂಡ ಊರಿನಲ್ಲಿ ನನ್ನ ಕಾರ್ಯಕ್ರಮ ಪ್ರತಿ ಶಾಲೆಯ 1ರಿಂದ 10ನೇ ತರಗತಿ ಮಕ್ಕಳಿಗೂ ಕೂಡ ಸ್ಕಾಲರ್ಶಿಪ್, ಪುಸ್ತಕ ವಿತರಣೆ ಎಲ್ಲವನ್ನು ಮಾಡ್ತೇನೆ. ಆದರೆ ನನಗೆ ತುಂಬ ಆತ್ಮತೃಪ್ತಿ ಕೊಟ್ಟಂಥ ಕೆಲಸ ಅದು ಒಂದೇ. ಎಷ್ಟೋ ಸನ್ಮಾನ ಸತ್ಕಾರಗಳನ್ನು ನಾವು ತಗೊಂಡಿರ್ಬೋದು, ಆದರೆ ಆ ಕೆಲಸ ಮಾಡುವಾಗ ನಮಗೆ ಮನಸ್ಸಿಗೆ ತೃಪ್ತಿಯಾಗೋದು ಏನೋ ದುಡ್ದ ಒಂದು ಸ್ವಲ್ಪ ಹಣವನ್ನು ನಾವು ವಿನಿಯೋಗಿಸ್ತಾ ಇದ್ದೇವೆ ಅಂತ. ಯಾಕಂತಂದರೆ ನಾವು ಶಾಲೆಗೆ ಹೋಗುವಾಗ ತುಂಬ ಕಷ್ಟ ಇತ್ತು. ಇಂದು ಮುಖೇಶ್ ಹಾಗೂ ಸುಧಾಕರ್ ಹೇಳಿದರು, ಹರೀಶು ಕೂಡ ಈಗ ನನ್ನ ಹತ್ರ ಹೇಳಿದರು, ಸರ್ ಕುಂದಾಪುರದಲ್ಲಿ ತುಂಬ ಬಡ ಮಕ್ಕಳಿದ್ದಾರೆ, ಒಬ್ಬೊಬ್ಬರು ಮನೆಗೆ ನಾವು ಹೋಗಿ ನೋಡಿದ್ದೇವೆ, 10x10 ಮನೆಯಲ್ಲಿ 4 ಜನ 5 ಜನ ಇದ್ದಾರೆ. ನಿಜವಾಗಲೂ ನಮಗೆ ಹೇಳುವಾಗ ರೋಮಾಂಚನ ಆಗ್ತದೆ. ಇಂದೂ ಕೂಡ ಇಂಥ ಪರಿಸ್ಥಿತಿ ಮುಂಬೈಯಲ್ಲೂ ಕೂಡ ಇದೆ ಅಂತ. ಇದು ತಿಳಿದವರಿಗೆ ಮಾತ್ರ ಗೊತ್ತು, ಎಲ್ರಿಗೂ ಗೊತ್ತಿಲ್ಲ ಇದು. ಯಾಕಂದರೆ ಇವತ್ತು ಶ್ರೀಮಂತರ ಮನೆಯಲ್ಲಿ ಮಕ್ಕಳು ಹುಟ್ಟುವಾಗ ಚಿನ್ನದ ಚಮಚವನ್ನು ತಗೊಂಡು ಹುಟ್ಟಿರ್ತಾರೆ, ಅವರಿಗೆ ಈ ವಿಷಯದಲ್ಲಿ ಏನೂ ಅನುಭವ ಇರುವುದಿಲ್ಲ. ಅದಕ್ಕಾಗಿ ಯಾರು ಕಷ್ಟಪಟ್ಟಿದ್ದಾರೆ ಅವರಿಗೆ ಹಣದ ಬೆಲೆ, ವಿದ್ಯೆ ಬೆಲೆ, ತಂದೆ ತಾಯಿ ಬೆಲೆ, ಸಮಾಜದ ಬೆಲೆ, ದೇಶದ ಬೆಲೆ ನಿಜವಾಗ್ಲೂ ಗೊತ್ತಿರ್ತದೆ. ಇದು ಕೋಟಿಗಟ್ಟಲೆ ಸಂಪಾದನೆ ಇರುವಂಥ ಸಂಸ್ಥೆ ಕೂಡ 5,000 10,000 ಕೊಡ್ತದೆ. ಏನೂ ಸಂಪಾದನೆ ಇಲ್ಲದೆ ಇರುವಂಥ ಈ ಸಂಸ್ಥೆ ಮಕ್ಕಳಿಗೆ 40,000 ಕೊಡ್ತಾ ಇದೆ ಅಂತಂದರೆ ತುಂಬ ಖುಷಿ ಆಗ್ತದೆ. ಆದರೆ ಇವತ್ತು ನಾನೊಂದು ಸಣ್ಣ ಕಿವಿ ಮಾತನ್ನು ನನ್ನ ಈ ಸಂಸ್ಥೆಗೆ ಹೇಳ ಬಯಸ್ತೇನೆ. ನೀವು ಪ್ರತಿ ವರ್ಷ ಪ್ರತಿಯೊಬ್ಬರಲ್ಲಿಯೂ ಈ ಹಣವನ್ನು ಬೇಡುವುದು ಕೇಳುವುದರಿಂದ ಮುಂದಿನ ದಿನಗಳಲ್ಲಿ ಅಸಾಧ್ಯವಾಗಬಹುದು. ಯಾಕಂದರೆ ಇವತ್ತಿದ್ದವರು ನಾಳೆ ಅದೇ ಮನಸ್ಸಿನಲ್ಲಿ ಮೂಡ್ನಲ್ಲಿ ಇರುವುದಿಲ್ಲ. ಅದಕ್ಕಾಗಿ ಈ ಸಂಸ್ಥೆ ಸ್ವಲ್ಪ ಹಣವನ್ನು ಜಮಾ ಮಾಡಿ ಇಟ್ಕೊಳ್ಳಿ. ಜಮಾ ಆದ ಹಣದಲ್ಲಿ ಏನು ಇಂಟ್ರೆಸ್ಟ್ ಬರ್ತದೋ ಅದರಲ್ಲಿ ಮಕ್ಕಳಿಗೆ ವಿದ್ಯಾದಾನವನ್ನಂತೂ ಕೊಡುವಂಥ ಒಂದು ಸುವ್ಯವಸ್ಥೆಯನ್ನು ನೀವು ಮಾಡಿ. ಒಟ್ಟಾರೆ ಪ್ರತಿ ವರ್ಷ ಬೇಡುವುದು, ಪ್ರತಿ ವರ್ಷ ಖಜಾನೆ ಖಾಲಿ ಮಾಡುವಂಥದ್ದು, ಅಂತಹ ಒಂದು ಕೆಲಸಕ್ಕೆ ತಾವು ಹೋಗಬಾರ್ದು ಅಂತ ಜಸ್ಟ್ ನನ್ನ ಅನುಭವಗಳನ್ನು ಹೇಳಿದ್ದೇನೆ. ಸಂಸ್ಥೆ ಉತ್ತರೋತ್ತರ ಅಭಿವೃದ್ಧಿ ಹೊಂದಬೇಕು, ದೊಡ್ಡ ಹೆಮ್ಮರವಾಗಿ ಬೆಳಿಬೇಕು, ಇದರಲ್ಲಿ ಹಣ್ಣು ಕಾಯಿ ಎಲ್ಲ ಫಲವನ್ನು ಈ ಮಕ್ಕಳಿಗೆ ಸಿಗಬೇಕನ್ನುವಂಥ ನನ್ನ ಭಾವನೆ. ಅದಕ್ಕೆ 9 हैंड्स के मुकेश और हरीश रियान और सुधाकर अन्ना का ये लोग का सब एक ये था कि 9 हैंड्स में क्या करने वाला हमको भी नहीं मालूम था. आज आप लोग का ये सेवा देख के ना मैं रियली बोलता हूँ, आई एम रियली वेरी हैप्पी. ये सिचुएशन है, सुरेश कांचन सर बोला 1 पैसा का खर्चा नहीं है इधर. सिंपल में हमारा जो भी पैसा कलेक्शन हुआ उसमें 1 पैसा का भी उधर इधर नहीं है, वो पूरा हमारा स्टूडेंट लोग को, हमारा गरीब लोग को दे रहे. तो उसमें भी आप लोग का स्क्रूटिनी है, एक घर में जाके वो घर का पूरा हालत चेक करके ऐसा स्टूडेंट लोग को देता ना, दैट इज द ग्रेट थिंग. ये मतलब जो जिसको चाहिए उसको ही पहुंचता है. इसमें जो वो उधर इधर नहीं जाएगा, जो जरूरी है ऐसे स्टूडेंट लोग हो जाता है. उसमें भी मेरा ನಮ್ಮ ಕುಂದಾಪುರದವರೆಲ್ಲ ಇದ್ದಾರೆ. ನಮ್ಮ ಹರೀಶ್ ಪುತ್ರನವರು ಹೇಳಿದರು, ಕುಂದಾಪುರದ ಮನೆಗೆ ಹೋದಾಗ ನಮ್ಮ ಸುರೇಶ್ ಕಂಚ ಆಲ್ರೆಡಿ ಹೇಳಿದಾಗ ಇಷ್ಟು ಸಣ್ಣ ಮನೆಯಲ್ಲಿ ಅಂದರೆ ಅಷ್ಟು ಗರೀಬಿ ನಮ್ಮ ಕುಂದಾಪುರದಲ್ಲಿ ಇದೆ ಸರ್. ಆದರೆ ಕುಂದಾಪುರದವ್ರು ಮಾತ್ರ ನಾನು ಹೇಳ್ತೇನೆ, ಯಾವತ್ತೂ ಕೂಡ ಮಂಡಳಿ ಆಗಿರ್ಬೋದು ಯಾರದ್ದೇ ಮಗುವರ ಕೈಯನ್ನು ಅರ್ಧ ನೀರಿನಲ್ಲಿ ಬಿಡುವುದಿಲ್ಲ. ಇದು ನಮ್ಮ ಭಾಷೆ, ನಮ್ಮ ಒಂದು ನಂಬಿಕೆ ಸರ್. ಯಾವುದೇ ಒಂದು ವಿಷಯದಲ್ಲಿ ಕೂಡ ನಾವು ನಿಮ್ಮೊಟ್ಟಿಗೆ ಇದ್ದೇವೆ. ಸ್ಟೂडेंट्स एक साथ में एक लिफ्ट नहीं होता है सक्सेस के लिए, वो स्टेयर से ही जाना पड़ता है, हर एक स्टेप जाना पड़ता है. आप लोग आज जो भी पैसा लिया है वो पैसा आपका ऊपर आपका, और ये आप हम लोग जो देता है ना, हम लोग का लिए ना 5,000 10,000 देते हैं को एक ईयर के लिए, बट देयर आपका पूरा एजुकेशन का एक पर्टिकुलर आपका ये तरगति और पूरा, तो उसका जो खर्चा उठा रहा है
दिस इज द ग्रेट थिंग। वैसा संस्था कोई भी नहीं है, मेरा अंदर से कोई भी नहीं है। बंड्स में कोई कोई हो सकता, बट दूसरा कोई कम्युनिटी में एज पर माई नॉलेज देर इज नो सच कमिटी, नो सच इंस्टीट्यूशन। सो दिस इज द ग्रेट इंस्टीट्यूशन। सर हम लोग अभी भी आपका साथ कभी भी है, एनी टाइम हमारे पास आओ, कांचन सर का पास आओ। तो हम लोग 6,000 नहीं है, आपको एवरी ईयर मैं और कांचन सर 1-1 लाख एक्स्ट्रा दे देगा ये फंक्शन के लिए स्पेशली। दिस इज हाउ, क्योंकि मैं ऐसा अनाउंस नहीं करता, कांचन सर का तरफ से भी ज़्यादा भी देंगे, बट उनका दिल भी ऐसा स्टूडेंट लोग को देख कर, नहीं गरीब लोग को, ऐसा जिसको जरूरी है वो लोग को देख के हम रियली वी आर हैप्पी। सच ಎ ವಂಡರ್ಫುಲ್ ಜಾಬ್ ಯು ಆರ್ ಡೂಯಿಂಗ್. ಸಂಸ್ಥೆಯ ಸದಸ್ಯ ಮೊಗವೀರ ಬ್ಯಾಂಕ್ನ ಮಾಜಿ ಕಾರ್ಯಾಧ್ಯಕ್ಷ ಡಿ ಕರ್ಕೇರ ಸಂದರ್ಭೋಚಿತವಾಗಿ ಮಾತನಾಡಿದರು. This 9 Foundation is a bondage between 9 friends. It all started with after a glass of wine and dine. But it has an ambition. It has an ambition that they should serve the downtrodden people of our community, especially those who have no financial support from any corner. And Mr. Sudhakar Karkera and Mukesh Bangera and Hemraj and Santosh, they were all the founders of this institution. I congratulate them for bringing this institution to this level. And today, most of the Mumbai people are aware that there is a foundation known as 9 Hands, which serves the downtrodden community, especially for education. Now coming back to the students, my dear students, we have seen the worst of education time during our period. Today, luckily, you are all blessed by God, because there is somebody like 9 Hands, they are taking care of your study. But remember, there is no alternative for education. The education is the only solution throughout your life. Till you earn and till you retire, education will be the only mantra, it will protect you. With that background, we are not supposed to ignore our parents. When you earn, after learning, when you earn, don't neglect your parents, because it is they who brought you to this stage. And remember, it is their investment. The money spent on investment is, money spent on education is not wasted, it is invested. It is again and again it invested. So education is also one of the best form of investment in your life. Never forget, whatever you have learnt will always come to your rescue and help in your future life. ಸ್ಕ್ರೂಟನಿ ಸಮಿತಿಯ ಕಾರ್ಯಾಧ್ಯಕ್ಷ ಭಾಸ್ಕರ್ ಸಾಲ್ಯಾನ್ ಅವರು ಆರ್ಥಿಕ ಸಹಾಯಕ್ಕೆ ಅರ್ಹ ವಿದ್ಯಾರ್ಥಿಗಳನ್ನು ಪಾರದರ್ಶಕವಾಗಿ ಆಯ್ಕೆ ಮಾಡಿದ ಪ್ರಕ್ರಿಯೆಯ ಕುರಿತು ವಿವರಣೆ ನೀಡಿದರು. तो आप लोग को शिक्षा पाओ, उसके लिए हम लोग 9 हैंड मेहनत कर रहे हैं. आज हमें 10वां साल हो गया. 2017 से हमने जो शुरू किया ये काम, एक स्टूडेंट से शुरू किया 40,000 से. आज 40 स्टूडेंट को हम पैसा असिस्टेंस दे रहे हैं. 12,50,000 रुपये तक का हमारा इस बार का बजट हो गया है. और ये 12 लाख रुपए के लिए हमारे 40 फॉर्म के लिए आपको मालूम है हमारा एक टीम है इसको चेकिंग करने के लिए. जैसे हम कोई भी फॉर्म ऐसा लेते हैं, कम से कम 47 फॉर्म आए थे सर. 7 एप्लीकेशन हमने रिजेक्ट किया. आप लोग अपने आप को लक्की कंसिडर करना, क्योंकि आप लोग हमसे जुड़े हुए हैं, 9 हैंड से जुड़े हुए, आप लोग लक्की है. ऐसे लाखों बच्चे हैं जो उनको ये नसीब नहीं होता है. तो इसीलिए आपका कर्तव्य क्या है, आपको फोकस रहना है अपने स्टडीज़ में, यहाँ वहाँ नहीं. आप सिर्फ फोकस कीजिए और आपका सफलता, आपका जो भी है, गरीब है अमीर है, ये निकल सकते हैं आपके थ्रू ही. आपका माँ बाप को आप ही इम्प्रूव कर सकते हैं. आपको अच्छा एजुकेशन लिया, आप अच्छा इसमें पास हो गया, अच्छे कंपनी में नौकरी लगे,
तो आपको ये चीज़ का जो ना मालूमात होना चाहिए कि भाई माँ बाप हमारे लिए क्या करते हैं। मैंने जो एग्जाम्पल दिया कि भाई लोग होटल में काम करते हैं, प्लेट साफ करते हैं, रिक्शा ड्राइवर है, तो ये सब हालत में वो लोग आपसे क्या एक्सपेक्ट करेंगे? अच्छे मार्क, अच्छे स्वभाव, आप कैसे, आप दूसरों से क्या स्वभाव से कैसे आप बिहेव करते हैं, ये सब मैटर करता है। तो बच्चे इसे ध्यान में रखिए आप। ನಂತರ ಗಣ್ಯರ ಪಾವನ ಹಸ್ತಗಳಿಂದ ಅರ್ಹ ವಿದ್ಯಾರ್ಥಿಗಳಿಗೆ ವಾರ್ಷಿಕ ಶಾಲಾ ಶುಲ್ಕದ ಚೆಕ್ ವಿತರಿಸಲಾಯಿತು. ಈ ಸುಸಂದರ್ಭದಲ್ಲಿ ಒಟ್ಟು 40 ಅರ್ಹ ವಿದ್ಯಾರ್ಥಿಗಳಿಗೆ ಸುಮಾರು 12 ಲಕ್ಷ ರೂಪಾಯಿಗಳ ಶೈಕ್ಷಣಿಕ ಧನ ಸಹಾಯವನ್ನು ಹಸ್ತಾಂತರಿಸಲಾಯಿತು. ಭಾಸ್ಕರ್ ಸಾಲ್ಯಾನ್ ಇಡೀ ಕಾರ್ಯಕ್ರಮವನ್ನು ಸುಲಲಿತವಾಗಿ ನಿರೂಪಿಸಿದರು. ತುಕಾರಾಮ್ ಸಾಲ್ಯಾನ್ ವಂದನಾರ್ಪಣೆ ನೆರವೇರಿಸಿದರು. ಸಂಸ್ಥೆಯ ಸ್ಥಾಪಕ ಟ್ರಸ್ಟಿ ಸುಧಾಕರ್ ಕರ್ಕೇರ, ಟ್ರಸ್ಟಿ ಮುಕೇಶ್ ಪಂಗೇರ, ಕೋಶಾಧಿಕಾರಿ ಪ್ರಫುಲ್ ಶ್ರಿಯಾನ್ ವೇದಿಕೆಯಲ್ಲಿ ಉಪಸ್ಥಿತರಿದ್ದರು. ಈ ಬಾರಿ ಮುಂಬೈ ಉಪನಗರ ಮಾತ್ರವಲ್ಲದೆ ದೂರದ ವಿರಾರ್, ನಾಲಾಸೋಪಾರ, ಕಲ್ಯಾಣ್, ಡೋಂಬಿವಲಿಯಲ್ಲಿಯೂ ವಿದ್ಯಾರ್ಥಿಗಳು ಆರ್ಥಿಕ ಸಹಾಯ ಪಡೆದಿರುವುದು ವಿಶೇಷವಾಗಿದೆ. 9 ಹ್ಯಾಂಡ್ಸ್ ಫೌಂಡೇಶನ್ ಕಳೆದ 9 ವರ್ಷಗಳಿಂದ ಬಡ ವಿದ್ಯಾರ್ಥಿಗಳಿಗೆ ಶೈಕ್ಷಣಿಕ ಧನ ಸಹಾಯ ವಿತರಿಸುತ್ತಾ ಬಂದಿದೆ. ಸಂಸ್ಥೆಯು 2017ರಿಂದ 2026ರ ಅವಧಿಯಲ್ಲಿ ಒಟ್ಟು 120 ವಿದ್ಯಾರ್ಥಿಗಳಿಗೆ ಸುಮಾರು 44 ಲಕ್ಷ ರೂಪಾಯಿಗೂ ಅಧಿಕ ಆರ್ಥಿಕ ನೆರವು ನೀಡುವ ಮೂಲಕ ಶೈಕ್ಷಣಿಕ ಕ್ಷೇತ್ರದಲ್ಲಿ ಮಹತ್ವದ ಮೈಲಿಗಲ್ಲು ಸಾಧಿಸಿದೆ. ಸಮಾಜದ ಉದಾರ ಮನಸ್ಕರು ಮತ್ತು ದಾನಿಗಳು ಸಂಸ್ಥೆಯೊಂದಿಗೆ ಕೈಜೋಡಿಸಿ ಬೆಂಬಲಿಸಿದರೆ ಇನ್ನೂ ಹೆಚ್ಚಿನ ಬಡ ವಿದ್ಯಾರ್ಥಿಗಳಿಗೆ ಗುಣಮಟ್ಟದ ಶಿಕ್ಷಣ ತಲುಪಲು ಹಾಗೂ ಅವರ ಜೀವನ ರೂಪಿಸಿಕೊಳ್ಳಲು ಸಾಧ್ಯವಾಗುತ್ತದೆ. इतनी शक्ति हमें दे न दाता, मन का विश्वास कमजोर होना. इतनी शक्ति हमें दे न दाता, मन का विश्वास कमजोर होना. हम चले नेक रास्ते पे हमसे भूल कर भी कोई भूल होना. इतनी शक्ति हमें दे न दाता, मन का विश्वास कमजोर होना. हम चले नेक रास्ते पे हमसे भूल कर भी कोई भूल होना. इतनी शक्ति हमें दे न दाता, मन का विश्वास कमजोर होना. दूर अज्ञान के हो अंधेरे, तू हमें ज्ञान की रोशनी दे. हर बुराई से बचते रहे हम, जितनी भी दे भली जिंदगी दे. बैर होना किसी का किसी से, भावना मन में बदले की होना. हम चले नेक रास्ते पे हमसे भूल कर भी कोई भूल होना. इतनी शक्ति हमें दे न दाता, मन का विश्वास कमजोर होना. बहुत बहुत शुक्रिया, आप लोग वही कर रहे हैं. वंदे मातरम, वंदे मातरम, सुजलाम सुफलाम
यस्य श्यामानां मातरं वन्दे मातरम् शुभ्रजोत्स्नां फुलकितयामिनीं फुल्लकुसुमिता द्रुमदलशोभिनीं सुहासिनीं सुमधुरवासिनीं सुखदां वरदां मातरं वन्दे मातरम्. ಸಂಸ್ಥೆಯ ಸದಸ್ಯತ್ವ ಪಡೆಯಲು ಇಚ್ಛಿಸುವವರು ಸಂತೋಷ್ ಕರ್ಕೇರ 9987237318, ಮುಕೇಶ್ ಬಂಗೇರ 9867381099 ಅಥವಾ ಹರೀಶ್ ಶ್ರೀಯಾನ್ 9769607001 ಅವರನ್ನು ನೇರವಾಗಿ ಸಂಪರ್ಕಿಸಬಹುದಾಗಿದೆ. ಭಾಸ್ಕರ್ ಕಾಂಚನ್ ಜೊತೆ ವಾಣಿ ಪ್ರಸಾದ್, ಮುಂಬೈ ನ್ಯೂಸ್.